ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಉಚಿತವಾಗಿ ಸಿಗ್ತಾ ಇದೆ ಈ ಒಂದು 4 ವಸ್ತುಗಳು. ಹೌದು ಫ್ರೆಂಡ್ಸ್, ಬಿಪಿಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಈ ರೀತಿಯಾದಂತಹ 4 ವಸ್ತುಗಳು ಉಚಿತವಾಗಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಯಾವ ವಸ್ತುಗಳು ಸಿಗ್ತಾ ಇದೆ, ಏನ್ ಕಾರಣಕ್ಕೋಸ್ಕರ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಫೇಸ್ಬುಕ್ ಪೇಜ್ ಅಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಯಾರೆಲ್ಲ ಹೊಂದಿದ್ದೀರಾ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯಾದಂತಹ 4 ವಸ್ತುಗಳನ್ನ ಉಚಿತವಾಗಿ ನಮ್ಮ ರಾಜ್ಯ ಸರ್ಕಾರ ನೀಡ್ತಾ ಇದೆ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಇದೊಂದು ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಮಿಸ್ ಮಾಡದೆ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ. ಎಸ್ ಫ್ರೆಂಡ್ಸ್, ಇವಾಗ ಆಲ್ರೆಡಿ ನೀವೆಲ್ಲರೂ ಕೂಡ ಅನ್ನಭಾಗ್ಯ ಯೋಜನೆ ಅಡಿ ಉಚಿತ ಅಕ್ಕಿ ಹಣವನ್ನ ಪಡೆದುಕೊಳ್ತಾ ಇದ್ರಿ. ಸೊ 5 ಕೆಜಿ ಅಕ್ಕಿ, ಇನ್ನ ಉಳಿದಂತಹ 5 ಕೆಜಿ ಅಕ್ಕಿಗೆ ಹಣವನ್ನ ನೀಡ್ತಾ ಇದ್ರು. ಸೊ ಇವಾಗ 5 ಕೆಜಿ ಅಕ್ಕಿಯನ್ನ ನೀಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರದ ಕಡೆಯಿಂದ ಅಂತ ಹೇಳ್ಬೋದು. ಇನ್ನ ಉಳಿದಂತಹ 5 ಕೆಜಿ ಅಕ್ಕಿ ಏನು ರಾಜ್ಯ ಸರ್ಕಾರದ ಕಡೆಯಿಂದ ಕೊಡಬೇಕಾಗಿತ್ತು. ಸೊ ಅದ್ರ ಬದಲು ಏನ್ ಮಾಡ್ತಿದ್ರು, ಒಬ್ಬರಿಗೆ ಇಷ್ಟು ಹಣ ಅಂತ ಹೇಳ್ಬಿಟ್ಟು ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಏನ್ ಮಾಡ್ತಿದ್ರು, ಹಣವನ್ನ ಜಮಾ ಮಾಡ್ತಾ ಇದ್ರು. ಸೊ ಇಲ್ಲಿ ಏನಾಗಿತ್ತು ಅಂತ ಅಂದ್ರೆ ಹಲವಾರು ಕಡೆ ಸರ್ವೆ ಕೂಡ ಮಾಡಿದ್ರು. ಸೊ ಅದ್ರ ಬಗ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕೆಲವೊಂದು ಫಲಾನುಭವಿಗಳಿಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಸರಿಯಾಗಿ ಜಮಾ ಆಗ್ತಿರ್ಲಿಲ್ಲ. ಜಾಸ್ತಿ ಫಲಾನುಭವಿಗಳು ಏನ್ ಮಾಡ್ತಿದ್ರು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆನೇ ಜಾಸ್ತಿ ತಲೆಯನ್ನ ಕೆಡಿಸ್ಕೊಳ್ತಾ ಇದ್ರು. ಅನ್ನಭಾಗ್ಯ ಯೋಜನೆಯ ಹಣಕ್ಕೋಸ್ಕರ ಅಷ್ಟು ಟೆನ್ಷನ್ ತೆಗೆದುಕೊಳ್ತಿರ್ಲಿಲ್ಲ. ಆಲ್ಮೋಸ್ಟ್ ಎಲ್ಲಿ ನೋಡಿದ್ರು ಕೂಡ ಅನ್ನಭಾಗ್ಯ ಯೋಜನೆಯ ಹಣ ಅತಿ ಕಡಿಮೆ ಜಮಾ ಆಗಿರೋದು ಅಂತಾನೆ ಹೇಳ್ಬೋದು. ಸೊ ಇವಾಗ ಲಾಸ್ಟ್ 1 ತಿಂಗಳ ಹಿಂದೆ ಏನ್ ಜಮಾ ಮಾಡಿದ್ರು ಸೊ ಈ ಹಣವಂತೂ ಆಲ್ಮೋಸ್ಟ್ ಜಮಾ ಆಗಿದೆ. ಬಟ್ ಅದ್ರ ಲಾಸ್ಟ್ ಏನು ಜಮಾ ಆಗ್ಬೇಕಿತ್ತು ಅದು ಆದಷ್ಟು ಮಹಿಳೆಯರಿಗೆ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಇದನ್ನ ಮನಗಂಡಂತಹ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಸರ್ವೆಯನ್ನ ಮಾಡಿದ್ರು. ಸೊ ಸರ್ವೆಯನ್ನ ಮಾಡಿದ ನಂತರ ಜನರು ಒಪ್ಪಿಗೆ ನೀಡಿದಂತದ್ದು ನಮಗೆ ಅಡಿಗೆಗೆ ಉಪಯೋಗ ಆಗುವಂತಹ ವಸ್ತುಗಳನ್ನ ನೀಡಿ ಅಂತ ಅತಿ ಹೆಚ್ಚು ಒಂದು ಅವರ ಮಾತುಗಳನ್ನ, ಅನಿಸಿಕೆಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದನ್ನ ಮನಗಂಡಂತಹ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ ಇವಾಗ ಸೊ ಈ ರೀತಿಯಾದಂತಹ 4 ವಸ್ತುಗಳನ್ನ ನಿಮಗೆ ಉಚಿತವಾಗಿ ಕಿಟ್ ರೂಪದಲ್ಲಿ ನೀಡ್ತಾ ಇದೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದ್ರ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ. ಅಂದ್ರೆ ಯಾವಾಗಿಂದ ಈ ಒಂದು ವಸ್ತುಗಳನ್ನ ನೀಡ್ತಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿ ಇರಲಿಲ್ಲ. ಬಟ್ ಇವತ್ತು ಬಂದಿರೋ ಮಾಹಿತಿಯ ಪ್ರಕಾರ ಅಕ್ಟೋಬರ್ 1ನೇ ತಾರೀಕಿನಿಂದ ಈ ರೀತಿಯಾದಂತಹ ಒಂದು ವಸ್ತುಗಳನ್ನ ನಿಮಗೆ ಕೊಡ್ತಿದ್ದಾರೆ. ಸೊ ಹಾಗಿದ್ರೆ ಯಾವ 4 ವಸ್ತುಗಳು ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಆ ವಸ್ತುಗಳು ಯಾವುವು ಅಂತ ಅಂದ್ರೆ ನಿಮಗೆ 1 ಕೆಜಿ ಸಕ್ಕರೆ ಆಗಿರ್ಬೋದು, 1 ಕೆಜಿ ಉಪ್ಪು ಆಗಿರ್ಬೋದು, 1 ಕೆಜಿ ಎಣ್ಣೆ ಆಗಿರ್ಬೋದು, ಜೊತೆಗೆ ತೊಗರಿ ಬೇಳೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಯಾವ ರೀತಿ ಕೊಡ್ತಾರೆ ಇದನ್ನ? ಕೆಲವು ಮನೆಗಳಲ್ಲಿ 4 ಜನ ಇರ್ತಾರೆ, ಇನ್ನ ಕೆಲವು ಮನೆಯಲ್ಲಿ 6 ಜನ ಇರ್ತಾರೆ. ಸೊ ಈ ರೀತಿಯಾಗಿ ಇರ್ತಾರೆ ಅಲ್ವಾ. ಸೊ 4 ಜನ ಇರುವಂತಹ ಮನೆಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ 2 ಕೆಜಿ ತೊಗರಿ ಬೇಳೆಯನ್ನ ಕೊಡ್ತಾರೆ, 1 ಕೆಜಿ ಉಪ್ಪನ್ನ ಕೊಡ್ತಾರೆ, 1 ಕೆಜಿ ಸಕ್ಕರೆಯನ್ನ ಕೊಡ್ತಾರೆ, ನೆಕ್ಸ್ಟ್ 1 ಕೆಜಿ ಅಡಿಗೆ ಎಣ್ಣೆಯನ್ನ ಕೊಡ್ತಾರೆ. ಸೊ ಹಾಗಿದ್ರೆ ಅದಕ್ಕಿಂತ ಜಾಸ್ತಿ ಜನ ಇರುವಂತಹ ಮನೆಗೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ. ಬಟ್ ಇವಾಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಒಂದು 4 ವಸ್ತುಗಳನ್ನ ಉಚಿತವಾಗಿ ನಿಮಗೆ ರಾಜ್ಯ ಸರ್ಕಾರದ ಕಡೆಯಿಂದ ನೀಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ ನೆಕ್ಸ್ಟ್ ಅಕ್ಟೋಬರ್ 1ನೇ ತಾರೀಕಿನಿಂದಾನೇ ಕೊಡ್ತಾರಾ? ಇವಾಗ ಏನ್ ಹಣ ಪೆಂಡಿಂಗ್ ಉಳ್ಕೊಂಡಿತ್ತು ಆ ಒಂದು ಹಣವನ್ನ ಜಮಾ ಮಾಡೋದಿಲ್ವಾ? ಈ ತಿಂಗಳ ಹಣ ಕೂಡ ಜಮಾ ಮಾಡೋದಿಲ್ವಾ ಅಂತ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು. ಪೆಂಡಿಂಗ್ ಹಣದ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಬಟ್ ಏನ್ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳ ಉಚಿತ ಅಕ್ಕಿ ಹಣ ಏನ್ ನೀಡಬೇಕು ಸೊ ಅದನ್ನ ಜಮಾ ಮಾಡ್ತಾರೆ. ಬಟ್ ಅಕ್ಟೋಬರ್ ತಿಂಗಳ ಒಂದು ಹಣವನ್ನ ಜಮಾ ಮಾಡೋದಿಲ್ಲ. ಸೊ ಅವಾಗ ನಿಮಗೆ ಈ ರೀತಿಯಾದಂತಹ ಉಚಿತ ಕಿಟ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. 5 ಕೆಜಿ ಅಕ್ಕಿ ಜೊತೆಗೆ ಈ ರೀತಿಯಾದಂತಹ 4 ವಸ್ತುಗಳನ್ನ ನಿಮಗೆ ಉಚಿತವಾಗಿ ನೀಡ್ತಾ ಇದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.